ಹಿಪ್ಪರ್ಗಿ ಕಾರ್ ಸ್ಫೋಟ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಜಮಖಂಡಿ ಗ್ರಾಮೀಣ ಪೊಲೀಸರು ಪ್ರಕರಣವನ್ನು ಭೇದಿಸಿದ್ದು ಕೊಲೆ ಸಂಚು ರೂಪಿಸಿದ್ದ 4 ಆರೋಪಿಗಳನ್ನು ಬಂಧಿಸಿದ್ದಾರೆ. 40 ಲಕ್ಷ ಸಾಲದ ಹಣದ ವಿಚಾರವೇ ಕೊಲೆಯ ಸಂಚಿಗೆ ಕಾರಣ ಎನ್ನಲಾಗಿದ್ದು, ಸ್ಫೋಟಕ ವಸ್ತುಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆ ಆವರಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ಪ್ರಕರಣದ ತನಿಖೆಯ ಸಂಪೂರ್ಣ ವಿವರವನ್ನು ನೀಡಿದ್ದಾರೆ. ಕಳೆದ ತಿಂಗಳ 25ರಂದು ಹಿಪ್ಪರ್ಗಿ ಗ್ರಾಮದ ಯುವರಾಜ್ ವೈನ್ ಅಂಗಡಿ ಎದುರು ಅಂಗಡಿ ನಿರ್ವಹಿಸುತ್ತಿದ್ದ ಹನುಮಂತ್ ಅಥನಿಯವರ ಮಹೀಂದ್ರ ಎಕ್ಸ್ ಯುವಿ 300 ಕಾರ್ನಲ್ಲಿ ಸ್ಫೋಟ ಸಂಭವಿಸಿತ್ತು. ಘಟನೆ ನಡೆದ ತಕ್ಷಣ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ಆರಂಭಿಸಿದರು. ಸ್ಫೋಟದ ಹಿಂದೆ ಯಾರಿದ್ದಾರೆ, ಹನುಮಂತ್ ಅಥನಿ ಅವರನ್ನೇ ಯಾಕೆ ಗುರಿಯಾಗಿಸಲಾಗಿತ್ತು, ಕಾರಿನಲ್ಲಿ ಸ್ಫೋಟವನ್ನು ಹೇಗೆ ಅಳವಡಿಸಲಾಗಿತ್ತು, ಸ್ಫೋಟಕ ಅಳವಡಿಸಿದವರು ಯಾರು ಎಂಬ 3 ಪ್ರಮುಖ ಅಂಶಗಳನ್ನು ಮುಂದಿಟ್ಟುಕೊಂಡು ತನಿಖೆ ನಡೆಸಲಾಗಿದೆ. ಡಿವೈಎಸ್ಪಿ ಸೈಯದ್ ರೋಷನ್ ಜಮೀರ್ ಹಾಗೂ ಸಿಪಿಎಂ ಯಲ್ಲಪ್ಪ ಮಡ್ಡಿ ನೇತೃತ್ವದ ತಂಡಗಳು ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಿದ್ವು. ತನಿಖೆಯಲ್ಲಿ ಶಿವಾನಂದ್ ಜಾಲಿ 29 ವರ್ಷ ಹಾಗೂ ರೇವಣಸಿದ್ದ ಜಾಲಿ 24 ವರ್ಷ ಪ್ರಮುಖ ಆರೋಪಿಗಳೆಂದು ತಿಳಿದುಬಂದಿದೆ. ಶಿವಾನಂದ್ ಜಾಲಿ ಅವರ ದೊಡ್ಡಪ್ಪ ನಿಂಗಪ್ಪ ಅವರು 4 ವರ್ಷಗಳ ಹಿಂದೆ ಹನುಮಂತ್ ಅಥನಿ ಅವರಿಂದ 40 ಲಕ್ಷ ರೂಪಾಯಿ ಸಾಲವನ್ನು ಪಡೆದಿದ್ದರು. ಸಾಲ ಮರುಪಾವತಿಸಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಸುಮಾರು 5 ಎಕರೆ ಜಮೀನನ್ನ ಹನುಮಂತ್ ಅಥನಿ ಅವರ ಹೆಸರಿಗೆ ವರ್ಗಾಯಿಸಲಾಗಿತ್ತು ಎನ್ನಲಾಗಿದೆ. ನಂತರ ಜಮೀನು ಮರಳಿ ಪಡೆಯುವ ವಿಚಾರದಲ್ಲಿ ಹಣಕಾಸಿನ ವ್ಯವಹಾರ ನಡೆದಿದ್ದು, ಬಡ್ಡಿ ಸೇರಿ ಸುಮಾರು 62 ಲಕ್ಷ ಪಾವತಿಸುವ ಒಪ್ಪಂದವಾಗಿತ್ತು. ಹಣ ಪಾವತಿಸುವ ಒತ್ತಡ ಹೆಚ್ಚಾದ ಹಿನ್ನೆಲೆಯಲ್ಲಿ ಹನುಮಂತ್ ಅಥನಿ ಅವರನ್ನು ಗುರಿಯಾಗಿಸಿಕೊಂಡು ಕೊಲೆ ಸಂಚು ರೂಪಿಸಲಾಗಿತ್ತು ಎಂದು ಎಸ್ಪಿ ಸಿದ್ಧಾರ್ಥ ಗೋಯಲ್ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಘಟನಾವಳಿ ನಡೆದ ಬಗ್ಗೆ ಮತ್ತು ಯಾವ ರೀತಿ ಸಂಚು ರೂಪಿಸಲಾಗಿತ್ತು ಅನ್ನೋದ್ರ ಬಗ್ಗೆ ಅವರು ಮಾಹಿತಿ ನೀಡಿದ್ದು, ಪ್ಲಾನ್ ಮಾಡಿದ ಹಿನ್ನೆಲೆಯಲ್ಲಿ ಜಿಲೆಟಿನ್ ಕಟ್ಟಿಗಳನ್ನು ಎಲ್ಲೆಲ್ಲಿ ಖರೀದಿಸಿದ್ರು, ಯಾವ ರೀತಿ ಅಳವಡಿಸಿದ್ರು ಎನ್ನುವ ಮಾಹಿತಿ ನೀಡಿದ್ದಾರೆ. ಪೊಲೀಸರಿಗೆ ಪ್ರಮುಖ ಸುಳಿವು ನೀಡಿದ ಮೊಬೈಲ್ ಟವರ್, ಡಂಪ್, ಸಿಸಿಟಿವಿ ದೃಶ್ಯಗಳು ಹಾಗೂ ಆರೋಪಿಗಳ ಚಲನವಲನಗಳನ್ನು ಪರಿಶೀಲಿಸಿದ ಪೊಲೀಸರು ಸುಮಾರು 20 ದಿನಗಳ ಕಾಲ ಹಗಲು ರಾತ್ರಿ ನಿರಂತರ ತನಿಖೆ ನಡೆಸಿ ಆರೋಪಿಗಳನ್ನು ಪತ್ತೆ ಹಚ್ಚಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಸ್ಫೋಟಕ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಘಟನೆಯ ವಿವರವನ್ನು ನೀಡಿದ್ದು ಹೀಗೆ. ಹೋದ ತಿಂಗಳು 25ನೇ ತಾರೀಕು ನಮ್ಮ ಜಮಖಂಡಿ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹಿಪ್ಪರ್ಗಿ ಹತ್ತಿರ ಒಂದು ಯುವರಾಜ್ ವೈನ್ ಅಂಗಡಿ ಲೀಸ್ ಮೇಲೆ ಒಬ್ಬ ವ್ಯಕ್ತಿ ಹನುಮಂತ್ ಅಥನಿ ಅವರು ಸ್ವಲ್ಪ ಆಪರೇಟ್ ಮಾಡ್ತಾ ಇದ್ರು. ಅವ್ರದ್ದು ಡೈಲಿ ಶೆಡ್ಯೂಲ್ ಪ್ರಕಾರ 4ವರೆಗೆ ಅಲ್ಲಿ ಬಂದಾಗ 10ವರೆ ತನಕ ಅದೇ ಅಂಗಡಿಯಲ್ಲಿ ಇರ್ತಾ ಇದ್ರು. 10:45ಗೆ XUV 300 ವೆಹಿಕಲ್ ಅಲ್ಲಿ ಎಕ್ಸ್ಪ್ಲೋಷನ್ ಆಗಿತ್ತು. ಇದು ಇನ್ಸಿಡೆಂಟ್ ಆದ ನಂತರ ಇಮಿಡಿಯೇಟ್ಲಿ ನಮ್ಮ ಪೊಲೀಸ್ ಅವರಿಗೆ ಮಾಹಿತಿ ಆದ ನಂತರ ಆಲ್ಮೋಸ್ಟ್ ಎಲ್ಲರೂ ನಾವು ಅದೇ ರಾತ್ರಿ ವಿಸಿಟ್ ಮಾಡಿದ್ದೀವಿ. ಅದರಲ್ಲಿ ಕೆಲವು ನಮಗೆ ಚಾಲೆಂಜ್ ತರ ಬಂತು. ಆ ವೆಹಿಕಲ್ ಅಲ್ಲಿ ನಮ್ಮ ಇನ್ವೆಸ್ಟಿಗೇಷನ್ ಬೇರೆ ಟೀಮ್ ಫಾರ್ಮ್ ಮಾಡಿದ್ದೀವಿ. ಅದರಲ್ಲಿ ನಮ್ಮ DSP ಅವ್ರ ನೇತೃತ್ವದಲ್ಲಿ, ನಮ್ಮ ಅಡಿಷನಲ್ SP ಅವ್ರ ನೇತೃತ್ವದಲ್ಲಿ ಮಡ್ಡಿ, ನಮ್ಮ CPI ರೂರಲ್ ಅವರು ಲೀಡ್ ತಗೊಂಡಿದ್ದಾರೆ. ಅವರು ಈ ಕೇಸಲ್ಲಿ ಆಲ್ಮೋಸ್ಟ್ 20-25 ದಿವಸ ಅಲ್ಲಿ ನಾವು ಫುಲ್ ಇದರಲ್ಲಿನೇ ನಾವು ಏನಾದರೂ ಬೇರೆ ಬಂದೋಬಸ್ತ್ ಇತ್ತು ಅದು ಮುಗಿಸ್ಕೊಂಡು ಇದೇ ಕೇಸಲ್ಲಿ ಫುಲ್ ಅವರು ಎನರ್ಜಿ ಕೊಟ್ಟಿದ್ದಾರೆ. 4 ಜನ PSI ಅವರು, ನಮ್ಮ PSI ಪೂಜಾರಿ ಜಮಖಂಡಿ ರೂರಲ್ ಅವರು, ನಮ್ಮ ಶಿವಾನಂದ ತೆರದಾಲ್ PSI ಅವರು, ಅಪ್ಪನ ಸಾವಲ್ಗಿ PSI ಅವರು ಮತ್ತು ಸೆನ್ PSI 4 ಜನ ಇದೇ ಕೆಲಸ ಮೇಲೆ ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಾ ಇದ್ರು. ಅಂದರೆ ಇದರಲ್ಲಿ ನಾವು ಯಾವುದೂ ಎಂಗಲ್ ನಮ್ಮ ಕಡೆಯಿಂದ ಎಸ್ಕೇಪ್ ಆಗಿಬರೋದು. ಒಂದು ರೀತಿ ಎಕ್ಸ್ಪ್ಲೋಷನ್ ಅಂದರೆ ಬೇರೆ ಆ್ಯಂಗಲ್ ಬಂದುಬಿಡುತ್ತೆ, ಟೆರರ್ ಆ್ಯಂಗಲ್ ಬಂದುಬಿಡುತ್ತೆ, ಪರ್ಸ್ನಲ್ ಯಾವುದು ವ್ಯಕ್ತಿಗತ ದ್ವೇಷದಿಂದ ಮಾಡಿರ್ಬೋದು ಅಂತ ಬೇರೆ ಬಂದಿರುತ್ತೆ. ಎಲ್ಲ ರೀತಿ ನಾವು ಚೆಕ್ ಮಾಡಿದ್ದೀವಿ. ಕೊನೆಗೆ ನಮಗೆ ಇದರಲ್ಲಿ ಆಲ್ಮೋಸ್ಟ್ 3 ಡೇಸ್ ಆಯಿತು, 4 ಡೇಸ್ ಆಯಿತು. 4 ಜನಕ್ಕೆ ನಾವು ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಟವರ್ ಡಂಪ್ ಅನಾಲಿಸಿಸ್ ಇರುತ್ತೆ, ಯಾವ ಫೋನ್ ನಂಬರಲ್ಲಿ ಆಕ್ಟಿವೇಟ್ ಆಗಿದೆ, ಯಾರು ಬಂದಿದ್ದಾರೆ, ಮೂವ್ಮೆಂಟ್ ಹೆಂಗೆ ಆಯಿತು, ಈ ಗಾಡಿ ಇದಕ್ಕಿಂತ ಮುಂಚೆ ಎಷ್ಟು ಕಡೆ ಸರ್ವಿಸ್ ಆಗಿದೆ, ಅಂದರೆ ಯಾವುದೇ ಆ್ಯಂಗಲ್ ಬಿಟ್ಕೊಡ್ಲಿಲ್ಲ ನಾವು. ಕೊನೆಗೆ ನಾವು ಕೆಲವು ಸಸ್ಪೆಕ್ಟ್ ವ್ಯಕ್ತಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ. 3-4 ಡೇಸ್ ಹಿಂದೆ ಆ ಸಸ್ಪೆಕ್ಟ್ ವ್ಯಕ್ತಿಗೆ ನಾವು ಡಿಟೈನ್ ಮಾಡಿದ್ದೀವಿ. ಅಲ್ಲಿ ಇಬ್ಬರು ಮೇನ್ ಆರೋಪಿ A1 A2 ಶಿವಾನಂದ್ ಜಲಿ ಮತ್ತು ರೇವಣಸಿದ್ದ ಜಲಿ, ಇಬ್ಬರು ಬಬಲೇಶ್ವರ ತಾಲೂಕು ಬಿಜಾಪುರ ವಾಸಿ ಅವರು. ಶಿವಾನಂದ್ ವಯಸ್ಸು 29 ವರ್ಷ, ಇವ್ರದ್ದು ರೇವಣಸಿದ್ದ ಜಲಿ ಇವ್ರದ್ದು ವಯಸ್ಸು 24 ವರ್ಷ. ಇವರಿಗೆ ಮತ್ತೆ ಅರೆಸ್ಟ್ ಮಾಡಿ ಇಂಟ್ರೋಗೇಟ್ ಮಾಡುವಾಗ ನಮಗೆ ಗೊತ್ತಾಯಿತು ಶಿವಾನಂದ್ ಜಲಿ ಮತ್ತು ಹನುಮಂತ್ ಅಥನಿದು ಮುಂಚೆ ಲ್ಯಾಂಡ್ ವ್ಯವಹಾರ ಇತ್ತು. ಹನುಮಂತ್ ಅಥನಿ ಮತ್ತು ಬಸವರಾಜ್ ಅಥನಿ ಅವರು ಇಬ್ಬರು ಬ್ರದರ್ಸ್. ಇದು ಲೀಸ್ ಬಾರ್ ಆಪ್ರೇಟ್ ಮಾಡೋಕ್ಕಿಂತ ಜೊತೆಗೆ ಇದನ್ನ ಕೆಲಸ ಕೂಡ ಮಾಡ್ತಾ ಇದ್ರು. ಸಾಲ ಕೊಡೋದು, ಸಾಲ ಕೊಡಲಿಲ್ಲ ಅಂದರೆ ಅವ್ರ ಲ್ಯಾಂಡ್ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡೋದು. ಇದೇ ರೀತಿ ಶಿವಾನಂದ್ ಜಲಿದು ದೊಡ್ಡಪ್ಪ ನಿಂಗಪ್ಪ ಅವರು ಇದ್ದಾರೆ. 4 ವರ್ಷ ಹಿಂದೆ ಯಾವುದೋ ಎಮರ್ಜೆನ್ಸಿಗೆ ಅವ್ರ ಕಡೆಯಿಂದ 40 ಲಕ್ಷ ಸಾಲ ತಗೊಂಡ್ರು. ಆ ಪೇ ಮಾಡೋಕ್ಕೆ ಆಗಲಿಲ್ಲ ಅಂದರೆ 5 ಎಕರೆ ಲ್ಯಾಂಡ್, 5 ಎಕರೆ ಸ್ವಲ್ಪ ಗುಂಟೆ ಲ್ಯಾಂಡ್ ಏನಿತ್ತು ಅವರು ಹನುಮಂತ್ ಅಥನಿ ಹೆಸರಿಗೆ ಟ್ರಾನ್ಸ್ಫರ್ ಮಾಡಲಾಯಿತು. RTC ಮುಖಾಂತರ ಹೋದ ವರ್ಷ ಟ್ರಾನ್ಸ್ಫರ್ ಮಾಡಲಾಯಿತು. ಇವರು ಶಿವಾನಂದ್ ಹೋಗಿ ಅಲ್ಲಿ ಹೇಳ್ತಾರೆ, ನಮ್ಮ ಕುಟುಂಬದ ಲ್ಯಾಂಡ್ ನಮ್ಮ ಹತ್ರನೇ ಇರಲಿ. ಅವರು ಹೋಗಿ ಇವ್ರ ಜೊತೆ ಹನುಮಂತ್ ಅಥನಿ ಜೊತೆ ಏನೋ ಡೀಲ್ ಮಾಡ್ತಾರೆ, ನನಗೆ ಪೊಸಿಷನ್ ಕೊಡಿ, ನಾನು 3 ವರ್ಷ ಅಲ್ಲಿ ಏನು ಸಾಲ ಇದೆ ವಾಪಸ್ ನಿಮಗೆ ಸ್ವಲ್ಪ ಬಡ್ಡಿ ಸೇರಿ ಏನಿದೆ 40 ಲಕ್ಷ, ಈಗ ಬಡ್ಡಿ ಸೇರಿ 67 ಲಕ್ಷ ಆಗಿತ್ತು, 3 ವರ್ಷ ಅಲ್ಲಿ ಬೇರೆ ಇನ್ಸ್ಟಾಲ್ಮೆಂಟಲ್ಲಿ ನಿಮಗೆ ವಾಪಸ್ ಕೊಡ್ತೀನಿ ಅಂತ. ಈ ವರ್ಷ ಫಸ್ಟ್ ಇನ್ಸ್ಟಾಲ್ಮೆಂಟ್ ಡ್ಯೂ ಆಗಿತ್ತು May-June ಅಲ್ಲಿ.
ಅವ್ರಿಗೆ ಕಂಟಿನ್ಯೂಸ್ ಪ್ರೆಷರ್ ಇತ್ತು ಇಬ್ಬರು ಬ್ರದರ್ಸ್ ಕಡೆಯಿಂದ, ಹನುಮಂತ್ ಮತ್ತೆ ಇವರು ಬಸವರಾಜ್ ಅವರು ಇಬ್ಬರು ಬ್ರದರ್ಸ್ ಇಂದ ಐದರ್ ನೀವು ಅಮೌಂಟ್ ಕೊಡಿ ಅಥವಾ ನಮಗೆ ನನ್ನ ಲ್ಯಾಂಡ್ ನನಗೆ ವಾಪಸ್ ಬಿಟ್ಕೊಡಿ. ಸೊ ಕಾರಣ ನಮಗೆ ಇಲ್ಲಿ ಗೊತ್ತಾಯಿತು. ಸೆಕೆಂಡ್ ಕ್ವೆಶನ್ ನಾನು ತಮಗೆ ಹೇಳಿದೆ ಎಕ್ಸ್ಪ್ಲೋಷನ್ ಎಕ್ಸ್ಪೀರಿಯನ್ಸ್. ಇವರು ಶಿವಾನಂದ್ ಜಲ್ಲಿ ಯಾರಿದ್ದಾರೆ ಅವರು ಮುಂಚೆಯಿಂದ ಅವ್ರ ಕೆಲವು ರಿಲೇಟಿವ್ಸ್, ಅದರಲ್ಲಿ ಪ್ರಮುಖ ರಿಲೇಟಿವ್ ನಮಗೆ ಗಜಾನನ್ ಅವ್ರ ಕಸನ್ ಬ್ರದರ್ ಇದ್ದಾರೆ. ಮುಂಚೆಯಿಂದ ಭಾವಿ ಎಕ್ಸ್ಪ್ಲೋಷನ್ಗೆ ಅವರು ಎಕ್ಸ್ಪ್ಲೋಸಿವ್ ಯೂಸ್ ಮಾಡ್ತಾ ಇದ್ರು. ಸೊ ಅವರಿಗೆ ಯಾವ ರೀತಿ ಎಕ್ಸ್ಪ್ಲೋಷನ್ ರೆಡಿ ಮಾಡಬೇಕು, ಯಾವ ರೀತಿ ಎಕ್ಸ್ಪ್ಲೋಷನ್ ಮಾಡಬೇಕು, ಹೆಂಗೆ ಕನೆಕ್ಟ್ ಮಾಡಬೇಕು, ಎಲ್ಲಿ ನನಗೆ ಎಕ್ಸ್ಪ್ಲೋಸಿವ್ ಮಟೀರಿಯಲ್ ಸಿಗುತ್ತೆ ಎಲ್ಲ ಸ್ವಲ್ಪ ಅವರಿಗೆ ಜ್ಞಾನ ಇತ್ತು. ಆ ಥರ ಅದನ್ನು ಮಿಸ್ಯೂಸ್ ಮಾಡಿಕೊಂಡು ಅವರು 2 ಅಂಗಡಿ, ಅಥಣಿಯಲ್ಲಿ ಒಂದು ಅಂಗಡಿ ಇದೆ, ಮತ್ತು ಇಲ್ಲಿ ಕನ್ನೂರು ಬಿಜಾಪುರ್ ಲಿಮಿಟಲ್ಲಿ ಒಂದು ಅಂಗಡಿ ಇದೆ. ಅವರ ಅಸೋಸಿಯೇಟ್ ಅದೇ ಕಸನ್ ಬ್ರದರ್ ಗಜಾನನ್, ಯಾರಿಗೆ ಮುಂಚೆ ಬಾವಿ ಬ್ಲಾಸ್ಟಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು, ಅವ್ರ ಕಾಂಟ್ಯಾಕ್ಟ್ ಯೂಸ್ ಮಾಡಿಕೊಂಡು ಜಿಲೆಟಿನ್ ಸ್ಟಿಕ್ಸ್ ಪರ್ಚೇಸ್ ಮಾಡಿದ್ದಾರೆ. ಅವರು ಅಥಣಿಯಿಂದ ಆಲ್ಮೋಸ್ಟ್ 200 ಜಿಲೆಟಿನ್ ಸ್ಟಿಕ್ಸ್, ಮತ್ತು ಇಲ್ಲಿ ಕನ್ನೂರಿಂದ ಆಲ್ಮೋಸ್ಟ್ 600 ಜಿಲೆಟಿನ್ ಸ್ಟಿಕ್ಸ್ ಪರ್ಚೇಸ್ ಮಾಡಿದ್ದಾನೆ. ಕೆಲವು ಎಕ್ಸ್ಪ್ಲೋಷನ್ಗೆ ಯೂಸ್ ಆಗಿರೋದು ಮಟೀರಿಯಲ್ ಅಂದರೆ ವೈರ್ಸ್ ಇರುತ್ತೆ, ಕೆಪಾಸಿಟರ್ಸ್ ಇರುತ್ತೆ, ಅದು ನಮಗೆ ಡಿಟೋನೇಟರ್ಸ್ ಇರುತ್ತೆ, ಅದನ್ನು ಕೂಡ ಪರ್ಚೇಸ್ ಮಾಡಿದ್ದಾರೆ. ಅವರು ತಗೊಂಡು ಅವ್ರ ಮನಸ್ಸಲ್ಲಿ ಪ್ಲಾನ್ ಆಯಿತು ಇವರಿಬ್ಬರು ಬ್ರದರ್ಸ್ಗೆ ಏನಾದರೂ ನಾವು ಹಾನಿ ಮಾಡಬೇಕು. ಅದರಲ್ಲಿ ಕೂಡ ಪ್ರಮುಖ ಹನುಮಂತ್ಗೆ, ಬಿಕಾಸ್ RTC ಪ್ರಕಾರ ಅವ್ರ ಜಮೀನು ಅವ್ರ ಕುಟುಂಬದ ಲ್ಯಾಂಡ್ ಹನುಮಂತ್ಗೆ ಟ್ರಾನ್ಸ್ಫರ್ ಆಗಿತ್ತು. ವಾಪಸ್ ಲೋನ್ ಕೂಡ ಇವರು ಹನುಮಂತ್ಗೆ ಕೊಡಬೇಕಾಗಿತ್ತು. ಅವ್ರ ಪ್ಯಾಟರ್ನ್ ಕೂಡ ಅಂದರೆ ಡೈಲಿ ಈ ಅಂಗಡಿಗೆ ಬರ್ತಾರೆ, ಈ ವೆಹಿಕಲ್ ಮುಖಾಂತರ ಬರ್ತಾರೆ, ಡೈಲಿ ಇಷ್ಟು ಗಂಟೆಗೆ ಬರ್ತಾರೆ, ಡೈಲಿ ಇಷ್ಟು ಗಂಟೆಗೆ ವಾಪಸ್ ಹೋಗ್ತಾರೆ, ಅದನ್ನು ಕೂಡ ಅವರಿಗೆ ಐಡಿಯಾ ಇತ್ತು. ಸೊ 2 ಗೋಲ್ ಗಿರಿ ಇಟ್ಕೊಂಡು ಇವರು 25ನೇ ತಾರೀಕಿಗೆ ರೇವಂತ್ ಸಿದ್ದನ್ ಜೊತೆಗೆ ಹೋಗಿ ಅಲ್ಲಿ TVS ಸ್ಕೂಟಿ ಮುಖಾಂತರ ಹೋಗಿ ಅಲ್ಲಿ ಹಿಪ್ಪರ್ಗಿಯಲ್ಲಿ ಸುಮಾರು 6:15 ನಂತರ ಹೋಗಿ ಅಲ್ಲಿ ನೋಡ್ತಾರೆ ಇಲ್ಲಿ ನಾನು ಇದು ಎಕ್ಸ್ಪ್ಲೋಸಿವ್ ಇಟ್ಟಬಹುದು ಅಂತ. ಅವರಿಗೆ ಅವ್ರ ಗಾಡಿ ಕೆಳಗೆ ಲೆಫ್ಟ್ ಸೈಡ್ ವೀಲ್ ಕೆಳಗೆ ಸೂಟೇಬಲ್ ಜಾಗ ಸಿಕ್ತು. ಅಲ್ಲಿ ಕಬ್ಬಿನ ಟೋಟದಿಂದ ಒಳಗೆ ಬಂದಾಗ ಕ್ಯಾಮ್ರಾ ಎಲ್ಲ ಅವಾಯ್ಡ್ ಮಾಡಿ ಅಲ್ಲಿ ಎಕ್ಸ್ಪ್ಲೋಷನ್ ಫಿಟ್ ಮಾಡಿ ಅವರು ಹೊರಗಡೆ ಬಂದ ತಕ್ಷಣ ಎಕ್ಸ್ಪ್ಲೋಷನ್ ಮಾಡ್ತಾರೆ. ಇವರು ಹನುಮಂತ್ ಅಥಣಿ ಸುಮಾರು 40 ಐತೆ. ಅದು ಮತ್ತೆ ಮುಗಿಸ್ಕೊಂಡು ಮತ್ತೆ ವಾಪಸ್ ಅವ್ರ ಊರಿಗೆ ಹೋಗ್ತಾರೆ. ನೆಕ್ಸ್ಟ್ 4 ಡೇಸ್ ಏನು ಹೇಳಲ್ಲ, ನೆಕ್ಸ್ಟ್ 4 ಡೇಸ್ ಯಾರಿಗೇನು ಮಾಹಿತಿ ಕೊಡಲ್ಲ. ಅವ್ರ ಮನಸ್ಸಲ್ಲಿ ಏನಿತ್ತು ಇದು ಡೆತ್ ಆಗಿದೆ ಅಂತ, ಅದೇ ಪ್ಲಾನ್ ರೀತಿ ಮರ್ಡರ್ ಮಾಡೋ ಪ್ಲಾನ್ ರೀತಿಯಿಂದ ಅವ್ರು ಹೋಗಿದ್ದಾನೆ. ಕೊನೆಗೆ ಅವರು 2-3 ಡೇಸ್ ಅಂತ ನ್ಯೂಸಲ್ಲಿ ಗೊತ್ತಾಯಿತು ಅಂದರೆ ಡೆತ್ ಆಗಿಲ್ಲ, ಇವರು ಸೇವ್ ಆಗಿದ್ದಾನೆ ಅಂತ ಇದ್ದಾರೆ, ಏನೇ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಮತ್ತೆ ನನ್ನ ಪ್ಲಾನ್ ಫೇಲ್ ಆಯಿತು, ನಾನು ಏನಾದರೂ ಅವರಿಗೆ ಥ್ರೆಟನ್ ಮಾಡಬೇಕು ಅಂತ, ಅದೇ ಒರಿಜಿನಲ್ ಪ್ಲಾನ್ ಫೇಲ್ ಆಗಿದೆ, ಇನ್ನೊಂದು ಸೆಕೆಂಡ್ ಪ್ಲಾನ್ ರಚನೆ ಮಾಡಿದ್ರು. ಅಂದರೆ ಮೆಸೇಜ್ ಕಳಿಸ್ಬೇಕು, ಇವರಿಗೆ ಮೆಸೇಜ್ ಕಳಿಸ್ಬೇಕು, ಈ ಸರಿ ನಾನು ನಿಮಗೆ ಥ್ರೆಟನ್ ಮಾಡಿದ್ದೀನಿ, ನೀವೆಲ್ಲ ನಿಮ್ಮ ಬಿಸ್ನೆಸ್ ಆಫ್ ಮಾಡಬೇಕು, ಏನೋ ಬೇರೆ ಜನ ಅವ್ರ ಮನಸ್ಸಲ್ಲಿ ಏನಿತ್ತು ಇವರು ಪಬ್ಲಿಕ್ಗೆ ಮೋಸ ಮಾಡ್ತಾ ಇದ್ದಾರೆ. ಹೆಂಗೆ ನನಗೆ ಮೋಸ ಮಾಡಿದ ಅದೇ ರೀತಿ ಬೇರೆ ಪಬ್ಲಿಕ್ಗೆ ಕೂಡ ಮೋಸ ಮಾಡ್ತಾ ಇದ್ದಾರೆ. ಎಲ್ಲ ಬಿಡಬೇಕು ಅಂದರೆ ಒಂದಿನ ಅವರಿಗೆ ಅವರು ಹೊಸ ನಂಬರ್ ತಗೊಂಡು ಮೆಸೇಜ್ ಮಾಡ್ತಾರೆ. ಆ ನಂಬರಿಂದಾನೇ ಸ್ವಲ್ಪ ನಮಗೆ, ನಾವು ಹಿಂದೆ ಕೂಡ ಲೀಡ್ ತಗೋತಾ ಇದ್ದೀವಿ, ನಂಬರಿಂದಾನೇ ಕೂಡ ನಮಗೆ ಪಾಸಿಟಿವ್ ಲೀಡ್ ಸಿಕ್ತು. ಆ ನಂಬರ್ ಯಾವ ಮೆಸೇಜಿಂದ ಹೋಗಿದೆ, ಯಾವ ಫೋನಿಂದ ಹೋಗಿದೆ ನಾವು ರಿವರ್ಸ್ ಟ್ರ್ಯಾಕ್ ಮಾಡಿದ್ದೀವಿ. ತುಂಬ ಜನ ಸಸ್ಪೆಕ್ಟ್ ಬಂದರು. ಈ ಟೈಮ್ ಎಲ್ಲಿ ಆ ಫೋನ್ ಪರ್ಚೇಸ್ ಆಯಿತು, ಇನಿಷಿಯಲ್ ನಮ್ಮ ಲೀಡ್ ಪ್ರಕಾರ 2,000 ಜನ ಆಲ್ಮೋಸ್ಟ್ ಸಸ್ಪೆಕ್ಟ್ ಬಂದರು. ಇವರು ಪ್ರತಿಯೊಂದಿಗೆ ನೀಟಾಗಿ ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿ ಕೊನೆಯದಾಗಿ ನಾವು 4 ಜನಕ್ಕೆ ನಾವು ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ. ಫುಲ್ ನೈಟ್ ಆಪರೇಷನ್ ಮಾಡಿ ಎಲ್ಲ ಅವ್ರ ಮನೆ ಸರ್ಚ್ ಮಾಡಿದ್ದೀವಿ, ಅವ್ರ ಜಗ ಚೆಕ್ ಮಾಡಿದ್ದೀವಿ. ಕೊನೆಯದಾಗಿ ಅವರಿಗೆ ಅರೆಸ್ಟ್ ಮಾಡಿ ಅವ್ರ ಮನೆಯಿಂದ ನಮಗೆ ಅನ್ಯೂಸ್ಡ್ ಎಕ್ಸ್ಪ್ಲೋಸಿವ್ ಮಟೀರಿಯಲ್, ಈಗಾಗಲೇ ನಾನು ತಮಗೆ ಹೇಳಿದ್ದೀನಿ 800 ಜಿಲೆಟಿನ್ ಸ್ಟಿಕ್ಸ್ ಅವರು ಪರ್ಚೇಸ್ ಮಾಡಿದ್ದಾನೆ. ಸೊ ಈ ಕಾರ್ ಬ್ಲಾಸ್ಟ್ಗೆ ಆಲ್ಮೋಸ್ಟ್ 30-35 ಯೂಸ್ ಆಗಿದೆ. ಉಳಿದಿದೆ ಅನ್ಯೂಸ್ ಎಕ್ಸ್ಪ್ಲೋಸಿವ್ ಮಟೀರಿಯಲ್ ಪೂರ್ತಿ ಅವ್ರ ಮನೆಯಿಂದ ನಮಗೆ ಸಿಕ್ಕಿದೆ. ಪ್ಲಸ್ ಮೋಟಿವ್ ಇದರಲ್ಲಿ ಕ್ಲಿಯರ್ ಇದೆ. ಪ್ಲಸ್ ಅವರಿಗೆ ನಾಲೆಜ್ ಇತ್ತು ಯಾವ ರೀತಿ ಮಾಡಬೇಕು. ಪ್ಲಸ್ ಬೇರೆ CCTV ಕ್ಯಾಮ್ರಾ ಅಲ್ಲಿ ಅವ್ರದ್ದು ಮೂವ್ಮೆಂಟ್ ಇಲ್ಲಿ, ಈ ಕಡೆ ಹಿಪ್ಪರ್ಗಿ ಬರೋದು ಮೂವ್ಮೆಂಟ್ ಇಲ್ಲಿ, ಬೇರೆ ಕಡೆಯಲ್ಲಿ ಅದು ಕೂಡ ನಮಗೆ ಕ್ಲಿಯರ್ಲಿ ಗೊತ್ತಾಗಿದೆ. ಈ ಇಬ್ಬರು ಬಿಟ್ಟು ನಾವು ಇನ್ನಿಬ್ಬರಿಗೆ ಕೂಡ ನಾವು ನಮ್ಮ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಅವರ ಇನ್ನಿಬ್ಬರದ್ದು ಹೆಸರು ಮಾದರ್ ಬೀರಪ್ಪ ಸಂಗಾಪುರ್ ಮತ್ತು ಮಲ್ಲಿಕಾರ್ಜುನ್. ಇವರು ಇಬ್ಬರದ್ದು ಪಾತ್ರ ಏನಿದೆ, ಇವರು ಇಬ್ಬರು ಮೇನ್ ಆರೋಪಿ A1 ಮತ್ತು A2ಗೆ ಹೆಲ್ಪ್ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. ಪ್ಲಾನಿಂಗಲ್ಲಿ ಕೆಲವು ಪಾತ್ರ ಇದೆ ಅವರದ್ದು. ಮತ್ತು ಫಸ್ಟ್ ಏನಿದೆ ನಾವು ಇದಕ್ಕೆ ಪಾರ್ಟ್ A ಪಾರ್ಟ್ B ಆಫ್ ಕ್ರೈಮ್ ಹೇಳ್ತಾ ಇದ್ದೀವಿ. ಪಾರ್ಟ್ A ಅಂದರೆ ಎಕ್ಸ್ಪ್ಲೋಷನ್, ಪಾರ್ಟ್ B ಅಂದರೆ ಎಕ್ಸ್ಪ್ಲೋಷನ್ ಫೇಲ್ ಆಯಿತು ಅಂದರೆ ಮತ್ತೆ ಅವರಿಗೆ ಭಯಪಡಿಸ್ಬೇಕು ಅಂತ. ಅದರಲ್ಲಿ ಪಾರ್ಟ್ B ಅಲ್ಲಿ ಇಬ್ಬರದ್ದು ಪಾತ್ರ ಸ್ವಲ್ಪ ಜಾಸ್ತಿ ಇದೆ. ಅದು ಬಿಟ್ಟು ಕೆಲವು 2 ಅಂಗಡಿಗಳು ಯಾರು ಅವರಿಗೆ ಆ್ಯಕ್ಚುಲಿ ಎಕ್ಸ್ಪ್ಲೋಸಿವ್ ಲೈಸೆನ್ಸ್, ಎಕ್ಸ್ಪ್ಲೋಸಿವ್ ಆ್ಯಕ್ಟ್ 1884 ಪ್ರಕಾರ ಓನ್ಲಿ ಲೈಸೆನ್ಸ್ ವೆಂಡರ್ ಇದ್ದರೆ ಮಾತ್ರ ಅವರಿಗೆ ನಾವು ಎಕ್ಸ್ಪ್ಲೋಷನ್ ಕೊಡಬೇಕು. ಯಾರಾದರೂ ಪಬ್ಲಿಕ್ ಪರ್ಚೇಸ್ ಮಾಡೋಕ್ಕೆ ಹೋದರೆ ಅವರಿಗೆ ಕೊಡೋಂಗಿಲ್ಲ. ಆದರೆ ಇವರಿಗೆ ಕೊಟ್ಟಿದ್ದಾರೆ. ಆ 2 ಅಂಗಡಿ ಮೇನ್ ಮಾಲಿಕ್/ಮ್ಯಾನೇಜರ್ ಅಂದರೆ ಆ ಅಂಗಡಿ ನಡೆಸೋದಕ್ಕೆ ಕೂಡ ನಾವು ಈ ಕೇಸಲ್ಲಿ ಆರೋಪಿತರ ಕನ್ಸಿಡರ್ ಮಾಡಿದ್ದೀವಿ. ಅವರಿಗೆ ಕೂಡ ನಾವು ಸೆಕ್ಯೂರ್ ಮಾಡಿದ್ದೀವಿ.